ನಿಮ್ಮ ಉದಯ ಟಿವಿಯಲ್ಲಿ ರಾಜ್ಯೋತ್ಸವ ಋತುವಿನ ಸಂಭ್ರಮ. ಕನ್ನಡದ ಬಗ್ಗೆ, ಕನ್ನಡದ ಭಾಷೆ, ಕನ್ನಡದ ಹಿರಿಮೆ, ಅದರ ಬಗ್ಗೆ ಅಭಿಮಾನ ಜಾಸ್ತಿ ಇರಲೇಬೇಕು. ಒಂದೇ ಕರ್ನಾಟಕ ನವೆಂಬರ್ 30 ಸಂಜೆ 6ಕ್ಕೆ. ನೀನ್ ಸುಮ್ನೆ ಇರು. ಅಪೇಕ್ಷಾ, ನಿನಗೆ ಈ ಒಡವೆ ಇಷ್ಟ ಇಲ್ಲ ಅಂದ್ರೂ ಪರವಾಗಿಲ್ಲ, ನಾನ್ ಬಿಲ್ ಮಾಡಿಸ್ತಾ ಇದ್ದೀನಿ, ಇದನ್ನ ನೀನೇ ಇಟ್ಕೊ. ಸರ್, ನೀವು ಬಿಲ್ ಮಾಡಿ. ಇಶಾನಿ, ಒಂದು ನಿಮಿಷ ಬಾ. ಭೈರವಿ, ಯಾಕೆ ಇಲ್ಲಿ ಕರ್ಕೊಂಡ್ ಬಂದೆ? ಇಶಾನಿ, ನಿನ್ನಿಂದ ನನಗೊಂದು ಹೆಲ್ಪ್ ಆಗ್ಬೇಕಿತ್ತು, ಮಾಡ್ತೀಯಾ? ಏನ್ ಹೀಗ್ ಕೇಳ್ತಿದ್ಯಾ ಭೈರವಿ? ನಿನ್ನಿಂದ ನನ್ಗೆ ಎಷ್ಟೊಂದು ಹೆಲ್ಪ್ ಆಗಿದೆ. ನಿನ್ಗೋಸ್ಕರ ನಾನು ಒಂದ್ ಹೆಲ್ಪ್ ಮಾಡದೇ ಇರ್ತೀನ? ಅದೇನು ಅಂತ ಹೇಳು. ಈ ಅಪೇಕ್ಷೆ ಯಾರು? ಅಂಡ್ ಅವಳನ್ನ ನೋಡಿದ್ರೆ ಯಾಕೆ ವಸುಂಧರಾ ಮೇಡಮ್ಗೆ ಅಷ್ಟೊಂದು ಅಕ್ಕರೆ? ಅವಳಿಗೆ ಬಟ್ಟೆ ಕೊಡಿಸ್ತಾರೆ, ಒಡವೆ ಕೊಡಿಸ್ತಾರೆ, ಬಿಲ್ಲುನು ಪೇ ಮಾಡಕ್ ಬಿಡಲ್ಲ, ಎಲ್ಲ ತಾವೇ ಮಾಡ್ತಾರೆ. ಇಲ್ಲೇನೋ ರಹಸ್ಯ ನಡೀತಿದೆ ಅಂತ ನಿನಗನ್ನಿಸ್ತಾ ಇಲ್ವಾ? ನೀನ್ ಹೇಳೋದು ಸರಿ ಅನ್ನಿಸ್ತಾ ಇದೆ, ಬಟ್ ಹೇಗ್ ಕಂಡಿಡಿಯೋದು? ಅದಕ್ ನನ್ನ ಹತ್ರ ಒಂದ್ ದಾರಿ ಇದೆ. ಹೌದಾ? ಏನು? ನೀನು. ವಾಟ್? ನಾನೇನ್ ಮಾಡ್ಬೇಕು? ಆ ಅಪೇಕ್ಷಾ ಯಾರು? ವಸುಂಧರಾ ಅವರು ಅವಳನ್ನ ಯಾಕಷ್ಟೊಂದ್ ತಲೆ ಮೇಲೆ ಕೂರ್ಸ್ಕೊಂಡಿದ್ದಾರೆ, ಅದನ್ನ ಹೇಗಾದ್ರೂ ಮಾಡಿ ತಿಳ್ಕೋಬೇಕು. ಅಯ್ಯೋ ಭೈರವಿ, ನಾನೇನಾದ್ರೂ ಅತ್ತೆಗೆ ಕ್ವಶನ್ ಕೇಳಿದ್ರೆ ಅಷ್ಟೇ. ನಮ್ ಮನೆಯಲ್ಲಿ ಅತ್ತೆಗೆ ಕ್ವಶನ್ ಮಾಡೋ ರೈಟ್ಸ್ ಯಾರಿಗೂ ಇಲ್ಲ. ಸರಿ, ಅವ್ರನ್ನ ಕೇಳೋದ್ ಬೇಡ, ಅಜ್ಜಿನ್ ಕೇಳ್ ನೋಡು. ಅಜ್ಜಿ ಅಂದ್ರಿಗೆ ಮೊಮ್ಮಕ್ಳ ಮೇಲೆ ತುಂಬಾ ಪ್ರೀತಿ ಇರುತ್ತೆ. ಅವ್ರನ್ನ ಹೋಗ್ ಕೇಳಿದ್ರೆ ಎಲ್ಲ ವಿಷಯನೂ ಹೇಳ್ತಾರೆ. ಒಂದ್ಸಲ ಟ್ರೈ ಮಾಡು ಪ್ಲೀಸ್, ನನಗೋಸ್ಕರ. ಅಜ್ಜಿನ ಬೇಕಾದ್ರೆ ಕೇಳ್ಬೋದು, ಖಂಡಿತ ಕೇಳ್ತೀನಿ. ಸತ್ಯ ಏನು ಅಂತ ತಿಳ್ಕೊತೀನಿ. ಥ್ಯಾಂಕ್ಸ್ ಇಶಾನಿ, ಥ್ಯಾಂಕ್ ಯು ಸೋ ಮಚ್. ದಟ್ಸ್ ಓಕೆ. ಓಂಕಾರ್, ನಿಮ್ ಮಗಳಿಗೆ ಏನಾದ್ರೂ ತಲೆಗಿಲೆ ಕೆಟ್ಟಿದ್ಯಾ? ತಲೆ ಕೆಟ್ಟಿದ್ಯಾ? ಇಲ್ವಲ್ಲೇ, ಚೆನ್ನಾಗೇ ಇದ್ದಾಳೆ. ಏನ್ ಚೆನ್ನಾಗಿರೋದು? ಬರ್ತಾ ಬರ್ತಾ ಮಾಣಿಕ್ಯ ಮಂಗ ಆಗ್ತಾ ಇದ್ದಾಳೆ. ಅಲ್ವೇ, ಮಂಗನ್ ಕೈಲಿ ಮಾಣಿಕ್ಯ ಅಂತ ಕೇಳಿದೀನಿ. ಇದ್ಯಾವ್ದಿದು ಮಾಣಿಕ್ಯ ಮಂಗ ಆಗಿ ಬದಲಾಗೋದು? ನಾನ್ ಸೀರಿಯಸ್ ಆಗಿ ನಮ್ಮ ಮಗಳ ಜೀವನದ ಬಗ್ಗೆ ಮಾತಾಡಿದ್ರೆ ನಿಮಗ್ ತಮಾಷೆನಾ? ಅದು ಡಾರ್ಲಿಂಗ್, ನೀನ್ ಸ್ವಲ್ಪ ಗರಂ ಆಗಿದ್ಯಲ್ಲ, ಅದಕ್ಕೆ ಕೂಲ್ ಮಾಡೋಣ ಅಂತ ಲೈಟ್ ಆಗಿ ಜೋಕ್ ಮಾಡ್ದೆ ಅಷ್ಟೇ. ಇನ್ನೊಂದ್ಸಲ ಜೋಕು ಗೀಕು ಅಂದ್ರೆ ಏನ್ ಮಾಡ್ತೀನಿ ನನಗೆ ಗೊತ್ತಿಲ್ಲ. ಸ್ವಲ್ಪ ಸೀರಿಯಸ್ ಆಗಿರೋದನ್ನ ಕಲ್ತ್ಕೊಳ್ಳಿ. ಸರಿ, ಈಗ ಏನಾಯ್ತು ಅಂತ ಹೀಗಾಡ್ತಿದ್ಯಾ? ಇನ್ನೇನ್ರಿ ಆಗ್ಬೇಕು? ಆ ಭೈರವಿ ಮೋಸ ಮಾಡಿದ್ಲು, ಆದ್ರೂ ನಿಮ್ ಮಗಳು. ಹಾ, ನನ್ನ ಮಗಳು ರೇ. ಸಾರಿ ಸಾರಿ ಸಾರಿ, ಕಂಟಿನ್ಯೂ ಪ್ಲೀಸ್. ಮೋಸ ಮಾಡಿದವಳು ಹಿಂದೆನೆ ರಾಣಿ ಹಿಂದೆ ಸೇವಕಿ ಸುತ್ತೋಳ ಹಾಕಿ ಸುತ್ತಾ ಇದ್ದಾಳಲ್ಲ, ಅವಳಿಗೇನು ಅನ್ಸಲ್ವಾ? ಯಾರ್ಗೆ? ನನ್ ಮಗಳಿಗ, ಭೈರವಿಗ? ಓಂಕಾರ್, ನಾನು ನನ್ ಮಗಳ ಬಗ್ಗೆ ಮಾತಾಡ್ತಾ ಇರೋದು. ಓಕೆ ಓಕೆ, ಕ್ಲಾರಿಟಿಗೋಸ್ಕರ ಕೇಳಿದೆ ಅಷ್ಟೇ. ಕಂಟಿನ್ಯೂ ಕಂಟಿನ್ಯೂ. ಆ ಭೈರವಿ ಜೊತೆ ಇವಳು ಹೋಗೋದೇನು? ಬಟ್ಟೆ ಸೆಲೆಕ್ಟ್ ಮಾಡೋದೇನು? ಒಡವೆ ಸೆಲೆಕ್ಟ್ ಮಾಡೋದೇನು? ಅವಳು ಹಿಂದೆ ಸುತ್ತೋದೇನು? ಅವಳು ಮದ್ವೆ ಆಗಿದ್ರೆ ಇನ್ನೆಷ್ಟು ಸಡಗರ ತೋರಿಸ್ತಾ ಇದ್ಲೋ ಏನೋ. ಈಗ ಅಷ್ಟೇ ತಾನೇ? ನಿನ್ನ ಮಗಳು ಈಗ ದಾರಿ ತಪ್ಪಿ ಮಂಗನ ಹಾಗೆ ಆಡ್ತಿದ್ದಾಳ. ಡೋಂಟ್ ವರಿ, ನಾನಿದ್ದೀನಲ್ಲ, ಸರಿ ದಾರಿಗೆ ತರ್ತೀನಿ ಬಿಡು. ಏನ್ ತರ್ತಿರೋ ಏನೋ, ನೀವು ದಾರಿಗೆ ತರೋ ಅಷ್ಟ್ರಲ್ಲಿ ನಿಮ್ ಅಕ್ಕ ಈ ಮದ್ವೆ ಮಾಡಿ ಮುಗಿಸಿರ್ತಾರೆ. ಎಲ್ಲ ನನ್ ಕರ್ಮ. ನೀವು ನೆಟ್ಟಿಗಿದ್ದಿದ್ರೆ ಇಷ್ಟೆಲ್ಲ ಆಗ್ತಾ ಇತ್ತಾ? ಅಲ್ವೇ, ಏನಾಯ್ತು ನಿನಗೆ? ಇಷ್ಟೊತ್ತು ಇಶಾನಿ ಮೇಲೆ ಕೂಗಾಡ್ತಿದ್ದೋಳು ಸಡನ್ ಆಗಿ ನಿನ್ ಕತ್ತಿನ ನನ್ ಕಡೆ ತಿರುಗಿಸ್ತಾ ಇದೆಯಲ್ಲ, ಏನಾಗಿದೆ ನಿನಗೆ? ನೀವ್ ಏನು ಮಾಡಿಲ್ಲ ಅಂತಾನೆ ಹೇಳ್ತಾ ಇರೋದು. ನೀವೇನಾದ್ರೂ ಮಾಡಿದಿದ್ರೆ ಈ ಮನೇಲಿ ಎಲ್ರೂ ಮುಂದೆ ನಮ್ಗೆ ಗೌರವ ಮರ್ಯಾದೆ ಸಿಗ್ತಾ ಇತ್ತು. ನಿಮ್ ಮಾತು ಈ ಮನೇಲಿ ನಡೀತಾ ಇತ್ತು. ಈಗೇನು ಮಲ್ಕೊಂಡ್ಬಿಟ್ಟಿದ್ಯಾ? ಈಗ್ಲೂ ನಡೀತಾನೆ ಇದೆ. ಹೌದಾ? ಹಾಗಾದ್ರೆ ನಿಮ್ ಅಕ್ಕನ ಹತ್ರ ಹೋಗಿ ನನ್ ಮಗಳನ್ನ ನಿಮ್ ಮನೆ ಸೊಸೆ ಮಾಡ್ಕೊ ಅಂತ ಹೇಳಿ. ಯಾಕೆ ಆಗಲ್ಲ ಅಲ್ವಾ? ಗೊತ್ತಾಯ್ತಾ ನಿಮ್ ಯೋಗ್ಯತೆ ಏನು ಅಂತ? ಯೋಗ್ಯತೆ ಬಗ್ಗೆ ಮಾತಾಡ್ಬೇಡ ನೀನು. ಮುಚ್ಚಿ ಬಾಯಿ. ಅಕ್ಕನ್ ಮನೇಲಿ ಉಂಡಾಡಿ ಗುಂಡನ್ ತರ ಬಿದ್ದಿದ್ದೀರಾ. ಇರೋ ಒಬ್ಳು ಮಗಳು ಆಸೆ ಪಟ್ಟ ಹಾಗೆ ಮದ್ವೆ ಮಾಡೋಕ್ ಆಗ್ತಾ ಇಲ್ಲ. ಬಾಯಿ ಬಿಟ್ರೆ ಸಾಕು, ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಬರೀ ಕೊಚ್ಕೊಳ್ಳೋದೇ ಆಯ್ತು. ನನ್ ಕಣ್ಣು ಮುಂದೆ ನಿಂತ್ಕೋಬೇಡಿ, ಹೊರಟೋಗಿ ಇಲ್ಲಿಂದ. ನೀವ್ ಹೋಗಲ್ವಾ? ನಾನೇ ಹೋಗ್ತೀನಿ ಬಿಡಿ. ನಿಮ್ಮನ್ ಕಟ್ಕೊಂಡಿದ್ದಕ್ಕೆ ನನ್ ಜೀವನ ಹಾಳಾಗೋದಲ್ದೆ ನನ್ ಮಗಳ ಜೀವನನೂ ಹಾಳಾಗೋಯ್ತು. ಛೀ.
ಛೇ, ನನ್ನ ಹೆಂಡತಿ ಮುಂದೆ ನನ್ನ ಮರ್ಯಾದೆ ಎಲ್ಲ ಹೋಗ್ತಾ ಇದೆ. ಇಲ್ಲ, ನಾನು ಏನಾದರೂ ಮಾಡಲೇಬೇಕು. ನನ್ನ ಹೆಂಡತಿ ಕೈಲಿ ಸೈ ಅನ್ಸ್ಕೋಬೇಕು. ಏನ್ ಮಾಡ್ಲಿ? ಅಪ್ಪ, ಇದು ಹೇಗಿದೆ? ಸೂಪರ್ ಆಗಿದೆಯಲ್ಲಮ್ಮ. ಅದರಲ್ಲೂ ಈ ಒಡವೆ ನೀ ಹಾಕೊಂಡ್ರೆ ಇನ್ನೂ ಸೂಪರ್ ಆಗಿ ಕಾಣಿಸುತ್ತೆ. ಆದ್ರೆ ಇದ್ ನನ್ ಬ್ಯಾಗಲ್ಲಿ ಹೇಗ್ ಬಂತು ಅಂತ ನನಗ್ ಗೊತ್ತಾಗಿಲ್ಲ ಅಪ್ಪ. ಇದನ್ ನಾನ್ ಕದ್ದು ನನ್ ಬ್ಯಾಗಲ್ಲಿ ಇಟ್ಕೊಂಡೆ ಅಂತ ಹೇಳಿ ತುಂಬಾ ಅವಮಾನ ಮಾಡ್ಬಿಟ್ರಪ್ಪ. ಆಮೇಲೆ ಇನ್ನೇನು, ಮಿಸ್ ಆಗಿ ಏನೋ ಆಗಿರ್ಬೇಕು ಅಂತ ಹೇಳಿ ಆಂಟಿನೇ ನಂಗೆ ಇದನ್ ಕೊಡ್ಸಿದ್ದು. ಆದ್ರೂ ನನಗ್ ತುಂಬಾ ಇನ್ಸಲ್ಟ್ ಆಯ್ತು ಅಪ್ಪ. ಬೇಜಾರ್ ಮಾಡ್ಕೊಬೇಡ ಪುಟ್ಟಿ, ಗಡಿಬಿಡಿನಲ್ಲಿ ಮಿಸ್ ಆಗಿರುತ್ತೆ. ನೀನೇನು ಯೋಚನೆ ಮಾಡಬೇಡ. ಯೋಚನೆ ಮಾಡ್ಬೇಕಾಗಿರೋದು ಇಲ್ಲೇ. ನನ್ಗನ್ಸತ್ತೆ ಇದು ಆ ದೇವ್ರು ಕೊಟ್ರೋ ಮುನ್ಸೂಚನೆ ಅಂತ. ಏನೋ ಆಗ್ಬಾರ್ದು ಆಗತ್ತೆ ಅನ್ಸ್ತಿದೆ, ಅದಕ್ಕೆ ಹೀಗೆಲ್ಲ ಆಗ್ತಿದೆ ನೋಡ್ರಿ. ಈಗಲೂ ನನ್ನ ಮಾತು ಕೇಳಿ, ಇದನ್ನ ಇಷ್ಟಕ್ಕೆ ಬಿಟ್ಬಿಡಿ. ಇಲ್ಲ ಅಂದ್ರೆ ಇದೆಲ್ಲಿಗೆ ಹೋಗ್ಬಿಟ್ಟತ್ತೋ ಏನೋ, ನನ್ಗಂತೂ ಗೊತ್ತಿಲ್ಲ. ಬಿಟ್ಬಿಡ್ರಿ ಇಲ್ಲಿಗೇನೆ. ಏಯ್, ನಿಂತ್ಕೊಳ್ಳೆ ಸುಧಾ. ಏನು ದೇವ್ರ ದೀಪ ಹಚ್ಬೇಕು, ಏನು ಅಂತ ಹೇಳಿ. ದೇವ್ರ ಮೇಲೆ ನಿಂಗೆ ತುಂಬಾ ನಂಬಿಕೆ ಅಲ್ವಾ? ಹೌದು, ಅದಕ್ಕೇನೀಗ? ನಾವು ತಪ್ಪು ಕೆಲಸ ಮಾಡಿದ್ರೆ ಅವ್ನು ನಮ್ಗೆ ಶಿಕ್ಷೆ ಕೊಡ್ತಾನಲ್ವಾ? ಹೌದು ರೀ, ಖಂಡಿತ ಹೌದು. ಅದಕ್ಕೆ ನಾನು ನಿಮ್ಮಿಬ್ಬರಿಗೂ ಹೇಳ್ತಾ ಇರೋದು, ಇದನ್ನೆಲ್ಲ ಇಲ್ಲಿಗೆ ಬಿಟ್ಬಿಡಿ. ಇಲ್ಲ ಅಂದ್ರೆ ಆ ದೇವ್ರು ಶಿಕ್ಷೆ ಕೊಟ್ಟೆ ಕೊಡ್ತಾನೆ ಅಂತ. ಸರಿ, ಹೋಗ ದೇವ್ರ ಫೋಟೋ ತಗೊಂಬಾ. ದೇವ್ರ ಫೋಟೋನಾ? ಯಾಕೆ? ನೀ ತಗೊಂಬಾ, ಹೇಳ್ತೀನಿ. ತುಂಬಾ ಜಾಸ್ತಿ ಆಯ್ತು ನಿಮ್ಮ ಮುಂದೆ. ತಗೊಳ್ಳಿ. ಇದು ನನಗೋಸ್ಕರ ಅಲ್ಲ ತರಿಸಿದ್ದು, ನೀನು